A block of wood is kept on a tabletop. The mass of the wood turns out to be 5 kg and the dimension turns out to be this. Find the pressure exerted by the wooden block on the tabletop if it is made to lie on the tabletop with its dimension 20, 10, 40, 20. ಹುಡುಗರ ಇಲ್ಲಿ ಏನಂತ ಹೇಳಿದ್ರೆ ಈ ಕೆ ಜಿಯಲ್ಲಿದೆ ತೂಕ ಮಾಸು ಆಯಿತಾ, ಮತ್ತು ಡೈಮೆನ್ಷನ್ ಸೆಂಟಿಮೀಟ್ರಲ್ಲಿದೆ ಅಂತ ಹೇಳಿ ಮನಸ್ಸಲ್ಲಿ ನೋಟ್ ಮಾಡ್ಕೊಬೇಕು. ಪ್ರಶ್ನೆ ಏನಂತ ಹೇಳಿದ್ರೆ ನಿಮ್ಮ ಹತ್ರ ಒಂದು ವುಡನ್ ಬ್ಲಾಕ್ ಇದೆ. ಈ ಬ್ಲಾಕ್ನ ನಾವು ಆಯಿತಾ ಅಕ್ರಾಸ್ ದ ಬೇಸ್ ಈ ರೀತಿಯಲ್ಲಿ ಇದ್ರ ಮೇಲೆ ಇಡ್ತು ಅಂತ ಹೇಳಿದ್ರೆ ಸರಿ, ಇಲ್ಲ ಅಂತ ಹೇಳಿದ್ರೆ ಇದ್ರ ಮೇಲೆ ಇಡ್ತು ಅಂತ ಹೇಳಿದ್ರೆ ಪ್ರೆಷರ್ ಏನು ಅಂತ ಹೇಳಿ, ಸರಿನಾ? ಸಿ ದಿಸ್ ಬ್ಲಾಕ್ ಈಸ್ ಆಫ್ ಡೈಮೆನ್ಷನ್ 40, 20, 10 ಈ ಡೈಮೆನ್ಷನ್ಲಿದೆ ಆಯಿತಾ. ಇವಾಗ ನಾವು ಮೊದಲೇ ಪ್ರಶ್ನೆಯಲ್ಲಿ 20x10 ಅಂತ ಹೇಳಿದ್ರೆ ಇದ್ರ ಮೇಲೆ ಇಡ್ತು ಅಂತ ಹೇಳಿದ್ರೆ ಪ್ರೆಷರ್ ಏನು ಬೀಳುತ್ತೆ, ಮತ್ತೊಂದು ಏನಂತ ಹೇಳಿದ್ರೆ ಹೀಗೆ ಇದ್ರ ಮೇಲೆ ಇಡ್ತು ಅಂತ ಹೇಳಿದ್ರೆ ಸರಿನಾ, ಅದ್ರ ಮೇಲೆ ಇಡ್ತು ಅಂತ ಹೇಳಿದ್ರೆ ಪ್ರೆಷರ್ ಹೇಗೆ ಬೀಳುತ್ತೆ, ಎಷ್ಟು ಬೀಳುತ್ತೆ ಅಂತ ಹೇಳಿ ಪ್ರಶ್ನೆ, ಸರಿನಾ? ಸೊ ಉತ್ತರ ಹೇಗೆ ಅಪ್ರೋಚ್ ಮಾಡೋದು ಅದಕ್ಕಿಂತ ಮೊದಲಾಗಿ ನಿಮ್ಗೊಂದು ಪ್ರಶ್ನೆ ಇದೆ. ಕೇಸ್ ಎ ಕೇಸ್ ಬಿಯಲ್ಲಿ ಪ್ರೆಷರ್ ಏನಾಗುತ್ತೆ ಫ್ರಮ್ ಕೇಸ್ ಎ ಟು ಕೇಸ್ ಬಿ, ಎ ಟು ಬಿ ಹೋದಾಗ ಪ್ರೆಷರ್ ಏನಾಗುತ್ತೆ, ಕಮ್ಮಿ ಆಗುತ್ತಾ ಹೆಚ್ಚಾಗುತ್ತಾ ಪ್ರೆಷರು ಕಮ್ಮಿ ಆಗುತ್ತೆ. ಏನಕ್ಕೆ? ನಿಮ್ಮ ಕ್ಲೂ ಇಲ್ಲಿದೆ. ಏನಕ್ಕೆ ಅಂತ ಹೇಳಿದ್ರೆ ಏರಿಯಾ ಹೆಚ್ಚಾಗ್ತಾ ಇದೆ, ಸರಿನಾ? ಓಕೆ, ಇವಾಗ ಉತ್ತರ ಹೇಳೋಣ. ಗಿವನ್ dimension of the block turns out to be 40 x 20 x 10 centimeter cube. ಇದು ನಿಮ್ಮ ಡೈಮೆನ್ಷನ್ ಅಲ್ವಾ? ಮತ್ತಿನ್ನೇನು ಬರಿಬೋದು? ಮಾಸ್ ಟರ್ನ್ಸ್ ಔಟ್ ಟು ಬಿ 5 kg. ಸೊ ಇದರಿಂದ ಏನು ಹೇಳ್ಬೋದು ನಾವು? ವೆಯ್ಟ್ ಬಗ್ಗೆ ಹೇಳ್ಬೋದು. ವೆಯ್ಟ್ is equal to mass into acceleration due to gravity, which is nothing but 5 into 10, which is 50 Newton. ಸರಿನಾ? ಹಾಂ, ಮತ್ತು ಮುಂದೆ ಕ್ವಶನ್ ನಂಬರ್ ಎ, ವರ್ಕಿಂಗ್. ಸೊ ಮೊದಲೇದಾಗಿ ಏರಿಯಾ ಏನು? ಏರಿಯಾ ಇಸ್ 20 centimeter ಇಂಟು 10 centimeter. ಬಟ್ ಇದನ್ನು ನಾನು ಮೀಟರ್ ಕನ್ವರ್ಟ್ ಮಾಡಬೇಕು. ಹಾಗಾಗಿ 20/100 ಇಂಟು 10/100 ಮೀಟರ್ ಸ್ಕ್ವೇರ್ ಆಗುತ್ತೆ ಅಲ್ವಾ? ಇದು ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಬಿಡ್ಸ್ ಹೇಳ್ತೀನಿ ನೋಡಿ. ಒಂದು ಪುಟ್ಟು ನೋಟ್ ಬರೀದ್ದೇನೆ. ಪ್ರತಿ 1 ಸೆಂಟಿಮೀಟರು 1 ಮೀಟರ್ನ ನೀವು 100 ಭಾಗ ಮಾಡ್ತು ಅಂತ ಹೇಳಿದ್ರೆ ದೇ ವಿಲ್ ಬಿ ಈಕ್ವಲ್. ಹಾಗಾಗಿ 1 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳಿದ್ರೆ 1 ಸೆಂಟಿಮೀಟರ್ ಇಂಟು 1 ಸೆಂಟಿಮೀಟರ್ ವಿಚ್ ಇಸ್ 1/100 ಇಂಟು 1/100 ಮೀಟರ್ ಸ್ಕ್ವೇರ್ ಆಗುತ್ತೆ. ಗೊತ್ತಾಯ್ತಾ? ಸರಿ, ಮತ್ತು ಪ್ರೆಷರ್ ಈಸ್ ಈಕ್ವಲ್ ಟು ಫೋರ್ಸ್ ಬೈ ಏರಿಯಾ ಅಲ್ವಾ? ಇನ್ನೇನಿಲ್ಲ, ಎಲ್ಲ ಗಿವನ್ ಎಲ್ಲ ಆಯಿತು. ಮತ್ತು ಮುಂದಿನ ಸ್ಟೆಪ್ ಇದು. ಇಲ್ಲೊಂದು ಬೇಕಾದ್ರೆ ಕ್ಯಾನ್ಸಲೇಷನ್ ಮಾಡ್ತು ಅಂದರೆ ಒಳ್ಳೆಯದು. 2 0. ಹಾಂ, ಫೋರ್ಸ್ ಈಸ್ 50, ಏರಿಯಾ ಈಸ್ 2/100. ಸೊ ಇದನ್ನು ಫ್ಲಿಪ್ ಮಾಡ್ತು ಅಂತ ಹೇಳಿದ್ರೆ, ಯಾಕಂದರೆ ಡಿವಿಷನ್ನು ಮಲ್ಟಿಪ್ಲಿಕೇಶನ್ ಆಗುತ್ತೆ ಇಲ್ಲಿ. ಸೊ ಇಲ್ಲೇನಾಗುತ್ತೆ 50 ಇಂಟು 100/2. ಸೊ 2500 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಮುಂದಿನ ಭಾಗದಲ್ಲಿ ಈ ವ್ಯಾಲ್ಯೂಗಿಂತ ಕಮ್ಮಿ ಬರಬೇಕು. ಕಮ್ಮಿ ಬರಲಿಲ್ಲ ಅಂತ ಹೇಳಿದ್ರೆ ನಾವೇನು ಕ್ಯಾಲ್ಕುಲೇಷನ್ ತಪ್ಪು ಮಾಡಿದ್ದೀವಿ ಅಂತ ಹೇಳಿ ಅರ್ಥ. ಕ್ವಶನ್ ನಂಬರ್ ಬಿ, ವರ್ಕಿಂಗ್. ಇಲ್ಲಿನ ಏರಿಯಾ ಕೂಡ ಕಂಡುಹಿಡಿಯಬೇಕು, ವಿಚ್ ಇಸ್ 40 ಇಂಟು 20 ಸೆಂಟಿಮೀಟರ್ ಸ್ಕ್ವೇರ್. ಇದನ್ನು ಮೀಟರ್ ಸ್ಕ್ವೇರ್ ಕನ್ವರ್ಟ್ ಮಾಡ್ಕೊಬೇಕು ನಾವು. ಸೊ ಎ ಇಸ್ ಈಕ್ವಲ್ ಟು 40/100 ಆ್ಯಂಡ್ ಬಿ, ಪಾರ್ಟ್ ಬಿ ಇಸ್ 20/100 ಮೀಟರ್ ಸ್ಕ್ವೇರ್ ಆಗುತ್ತೆ ಅಲ್ವಾ? ಸೊ ಇಲ್ಲಿ ಕೂಡ 2 0 1 0 8/100 ಆಗುತ್ತೆ ಇದು ಮೀಟರ್ ಸ್ಕ್ವೇರ್. ಹೌದಾ? ಸರಿನಾ? ಕ್ಯಾಲ್ಕುಲೇಷನ್ ನೋಟ್ಸಿಲ್ಲ, ಏನು ತೊಂದರೆ ಆಗೋಲ್ಲ. ಬಟ್ ಬರೆಯೋದು ಬರೆದ್ಬಿಟ್ಟು ಇವಾಗ 50 8/100. ಇಲ್ಲಿ ನೋಡಿ, ಇನ್ನೊಂದ್ಸತಿ ಫಾರ್ಮುಲಾ ಬರೆದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಈ ಪ್ರಶ್ನೆಯಲ್ಲಿ ಒಂದು ಸತಿ ಬರೆದಿದ್ದೀವಿ ಅಲ್ವಾ? ಹಾಗಾಗಿ ಮತ್ತೊಂದು ಸತಿ ಫಾರ್ಮುಲಾ ಏನು ಬರೆಯೋಂಗಿಲ್ಲ ನೀವು. ಸೊ 50 ಇಂಟು 100/8. 100 ಜೊತೆ 8 ಡಿವೈಡ್ ಮಾಡೋದು ಒಳ್ಳೆಯದಲ್ಲ. ಅದ್ರ ಬದಲಾಗಿ ಯಾಕಂತ ಹೇಳಿದ್ರೆ ಇಂಟು 100 ಈಸಿ ಕ್ಯಾಲ್ಕುಲೇಷನ್ ಅಲ್ವಾ? ಅದಕ್ಕೆ ನಾನು 100 ಜೊತೆ ಮಲ್ಟಿಪ್ಲೈ ಮಾಡ್ತಿಲ್ಲ. ದಿಸ್ ಇಸ್ 25. 25/4 is 6 4 24. 1 is 1/4 is 0.25 into 100.
ಸೊ ಇಲ್ಲಿನ ಪ್ರೆಷರ್ ಬಂದು ಕ್ಲಿಯರಾಗಿ 625 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಷ್ಟೇ. ಸರಿನಾ? ಸೊ ಇದೆ ನಿಮ್ಮ ಉತ್ತರ. ಮತ್ತು ಇಲ್ಲಿನ ಉತ್ತರ ಇದು. ಪಾಸ್ ಮಾಡ್ಕೊಂಡು ಬರ್ಕೊಳ್ರ. ಇಲ್ಲಿ ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ, ಎಲ್ಲಿ ನೀವು ತಪ್ಪು ಮಾಡೋದು ಅಂತ ಹೇಳಿದ್ರೆ ಈ ಭಾಗ ಕಂಡ್ರು. ಆಯಿತಾ? ಈ ಭಾಗದಲ್ಲಿ ನೀವು ಹುಷಾರಾಗಿರಬೇಕು. ಈ ಸೆಂಟಿಮೀಟರ್ನ ಮೀಟರ್ ಸ್ಕ್ವೇರ್ ಅಂತೆಲ್ಲ ಕನ್ವರ್ಟ್ ಮಾಡ್ಕೊಂಡು ಮುಂದುವರಿಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಪ್ರಶ್ನೆ ಎಲ್ಲ ಸುಲಭನೇ.